ಇಂಟರ್ನ್ಯಾಷನಲ್ ಆರ್ಗನೈಸೇಷನ್ಸ್ ಬಗ್ಗೆ ಇಂಟರ್ನ್ಯಾಷನಲ್ ಆರ್ಗನೈಸೇಷನ್ಸ್ ಓಕೆ. ಇಂಟರ್ನ್ಯಾಷನಲ್ ಆರ್ಗನೈಸೇಷನ್ ಮತ್ತು ನ್ಯಾಷನಲ್ ಆರ್ಗನೈಸೇಷನ್ಸ್ ಬಗ್ಗೆ ತಿಳ್ಕೊಳ್ಳೋಣ. ಅಂದರೆ ಅಂತಾರಾಷ್ಟ್ರೀಯ ಮತ್ತು ರಾಷ್ಟ್ರೀಯ ಸಂಸ್ಥೆಗಳ ಬಗ್ಗೆ ತಿಳ್ಕೊಳ್ಳೋಣ. ಸಂಸ್ಥೆಗಳು ಓಕೆನಾ. ತುಂಬ ಈಸಿಯಾಗಿರುತ್ತೆ, ಬಟ್ ಎಕ್ಸಾಮಲ್ಲಿ ತುಂಬಾ ಮಾರ್ಕ್ಸ್ ವೇಟೇಜ್ ಇಡುತ್ತೆ. ಇದು ಅರ್ಥ ಆಯ್ತಾ. ಒಂದಲ್ಲ 2 ಕ್ವಶನ್ಸ್ ಬರುತ್ತೆ. ಇಲ್ಲಿ ನಾವು ಏನೇನು ಕಲಿತೀವಿ ಅಂದರೆ, ಹೆಡ್ ಆಫೀಸ್ ಕಲಿತೀವಿ, ಕೇಂದ್ರ ಕಚೇರಿ ಕಲಿತೀವಿ, ನೆಕ್ಸ್ಟು ಇದರ ಪ್ರೆಸೆಂಟ್ ಹೆಡ್ಡಾಗಿ ಯಾರು ಇರ್ತಾರೆ, ಹೆಡ್ಡು ಪ್ರೆಸೆಂಟ್ ಅದು ಕಲಿತೀವಿ, ಮತ್ತು ಅಬ್ರಿವೇಷನ್, ಫುಲ್ ಫಾರ್ಮ್ ಕಲಿತೀವಿ. ಅರ್ಥ ಆಯ್ತಾ. ಇಷ್ಟೊಂದು ಕಲಿತೀವಿ ಇಲ್ಲಿ. ನೋಡಿ, ಎಕ್ಸಾಮಲ್ಲಿ ಫುಲ್ ಫಾರ್ಮ್ ಮೇಲೆ ಕ್ವಶನ್ ಕೇಳ್ಬೋದು, ಪ್ರೆಸೆಂಟ್ ಹೆಡ್ ಮೇಲೆ ಆದರೂ ಕ್ವಶನ್ ಕೇಳ್ಬೋದು, ಕೇಂದ್ರ ಕಚೇರಿ ಮೇಲೆ ಆದರೂ ಕ್ವಶನ್ ಕೇಳ್ಬೋದು. ಈ ಮೂರರ ಬಗ್ಗೆನೇ ಕ್ವಶನ್ ಕೇಳ್ತಾನೆ ಎಕ್ಸಾಮಲ್ಲಿ. ಇದು ಪಾರ್ಟ್ 1 ಆಗಿರುತ್ತೆ. ನೆಕ್ಸ್ಟ್ ಪಾರ್ಟ್ 2ನಲ್ಲಿ ಬೇರೆ ಸಂಸ್ಥೆಗಳು ಇಂಟರ್ನ್ಯಾಷನಲ್ ತುಂಬ ಇಂಪಾರ್ಟೆಂಟ್ ಆಗಿರ್ತಕ್ಕಂಥವು ಕವರ್ ಮಾಡ್ತೀವಿ. ಎರಡು ತುಂಬ ಇಂಪಾರ್ಟೆಂಟ್ ಓಕೆನಾ. ಬನ್ನಿ ಇವಾಗ ಫಸ್ಟ್ ನೋಡೋದಾದರೆ, ಫಸ್ಟು ಯಾವುದಂದರೆ ನಾಸಾ ನಮ್ಮೆಲ್ರಿಗೂ ಗೊತ್ತೇ ಇರುತ್ತೆ. ನಾಸಾ ಏನಪ್ಪ ಮಾಡುತ್ತೆ ಅಂದರೆ, ನಿಮ್ಮೆಲ್ರಿಗೂ ಗೊತ್ತೇ ಇದೆ ನಾಸಾ ಏನು ಮಾಡುತ್ತೆ ಅಂತ ಓಕೆನಾ. ನಾಸಾ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ಫ್ರೆಂಡ್ಸ್. ಇದರದ್ದು ಫುಲ್ ಫಾರ್ಮು ಇಂಪಾರ್ಟೆಂಟು. ಫುಲ್ ಫಾರ್ಮ್ ಏನಂದರೆ ಹೇಳ್ತೀನಿ, ಕೇಳಿಸ್ಕೊಡಿ. ನ್ಯಾಷನಲ್, ಎನ್ ಅಂದರೆ ನ್ಯಾಷನಲ್, ಎ ಅಂದರೆ ಏರೋನಾಟಿಕ್ಸ್ ಅಂತ, ಏರೋನಾಟಿಕ್ಸ್ ಓಕೆ. ಮತ್ತು ಆ್ಯಂಡ್ ಸ್ಪೇಸ್ ಏಜೆನ್ಸಿ ಅಲ್ಲ, ಅಡ್ಮಿನಿಸ್ಟ್ರೇಷನ್ ಅಂತ. ಇನ್ನೊಂದ್ಸರಿ ಹೇಳ್ಬಿಡ್ತೀನಿ ನೋಡಿ. ನಾಸಾ ಅಂದರೆ ನ್ಯಾಷನಲ್ ಏರೋನಾಟಿಕ್ಸ್ ಆ್ಯಂಡ್ ಸ್ಪೇಸ್ ಅಡ್ಮಿನಿಸ್ಟ್ರೇಷನ್ ಅಂತ. ಅರ್ಥ ಆಯ್ತಾ. ಇದರದ್ದು ಕೇಂದ್ರ ಕಚೇರಿ ಎಲ್ಲಿದೆ ಅಂದರೆ, ಸಿಂಪಲ್ ಫ್ರೆಂಡ್ಸ್, ಇದರದ್ದು ಕೇಂದ್ರ ಕಚೇರಿ ವಾಷಿಂಗ್ಟನ್ DC ನಲ್ಲಿದೆ. ಹೆಡ್ ಆಫೀಸ್ ಬಂದುಬಿಟ್ಟು ವಾಷಿಂಗ್ಟನ್ನಲ್ಲಿದೆ. ಓಕೆ. ವಾಷಿಂಗ್ಟನ್ DC ಅಂತ ಕರಿತೀವಿ. ವಾಷಿಂಗ್ಟನ್ DC ನಲ್ಲಿದೆ. ಪ್ರಸ್ತುತ ಅಧ್ಯಕ್ಷರು, ಇದರ ಪ್ರಸ್ತುತ ಮುಖ್ಯಸ್ಥರು, ಈ ಕರೆಂಟ್ ಅಫೇರ್ ಇಲ್ಲಿ ಕವರ್ ಆಗ್ತಿದೆ. ಬಿಲ್ ನೆಲ್ಸನ್ ಅಂತ. ಬಿಲ್ ನೆಲ್ಸನ್ ಇದು ತುಂಬಾ ಇಂಪಾರ್ಟೆಂಟ್ ಆಗಿದೆ ಫ್ರೆಂಡ್ಸ್. ನಾಸಾದು ಕರೆಂಟ್ ಅಫೇರ್ಸ್ ರಿಲೇಟೆಡು ಮಾಡಿದ್ದೀನಿ ನೋಡಿ. ತುಂಬಾ ಸಿಂಪಲ್ ಆಗಿದೆ, ಏನೂ ಇಲ್ಲ ಇದರಲ್ಲಿ. ನಾಸಾ ಅಂದಿದ ತಕ್ಷಣವೇ ನ್ಯಾಷನಲ್ ಏರೋನಾಟಿಕ್ಸ್ ಆ್ಯಂಡ್ ಸ್ಪೇಸ್ ಅಡ್ಮಿನಿಸ್ಟ್ರೇಷನ್ ಅಂತ. ಹೆಡ್ ಆಫೀಸ್ ಬಂದುಬಿಟ್ಟು ವಾಷಿಂಗ್ಟನ್ DC ನಲ್ಲಿದೆ. ಪ್ರಸ್ತುತ ಇದರ ಮುಖ್ಯಸ್ಥರು ಬಿಲ್ ನೆಲ್ಸನ್ ಅನ್ನೋರು ಆಗಿದ್ದಾರೆ. ಅರ್ಥ ಆಯ್ತಾ. ನೆಕ್ಸ್ಟ್ ನೋಡೋದಾದರೆ, ನೆಕ್ಸ್ಟು ವರ್ಲ್ಡ್ ಬ್ಯಾಂಕ್ ಅಂತ. ವರ್ಲ್ಡ್ ಬ್ಯಾಂಕು ತುಂಬಾ ಇಂಪಾರ್ಟೆಂಟು. ಅರ್ಥ ಆಯ್ತಾ. ಇದರದ್ದು ಕೇಂದ್ರ ಕಚೇರಿನೂ ಎಲ್ಲಿದೆ ಅಂತ ನೋಡೋಣ ಬನ್ನಿ. ವರ್ಲ್ಡ್ ಬ್ಯಾಂಕ್ ಅಂತ ಕರಿತೀವಿ. ವಿಶ್ವ ಬ್ಯಾಂಕ್ ಅಂತ ಇದನ್ನು ಕರಿತೀವಿ ಓಕೆನಾ. ಇದ್ರದ್ದು ಸ್ಥಾಪನೆ ಅದೆಲ್ಲ ಬಿಟ್ಟಾಕಿ, ನಮ್ಮನ್ನು ಯಾರು ಸ್ಥಾಪನೆ ಅದು ಇದು ಕೇಳಲ್ಲ. ಕೇಂದ್ರ ಕಚೇರಿ ಕೇಳ್ತಾರೆ. ಕೇಂದ್ರ ಕಚೇರಿ ಕೇಳ್ತಾ ಬರ್ತಾರೆ. ವಾಷಿಂಗ್ಟನ್ DC ನಲ್ಲಿದೆ. ವಾಷಿಂಗ್ಟನ್ DC ಅಂತ ಕರಿತೀವಿ. ಅಲ್ಲಿದೆ. ಪ್ರಸ್ತುತ ಇದರ ಹೆಡ್ ಯಾರಪ್ಪ ಆಗಿದ್ದಾರೆ ಅಂದರೆ, ಪ್ರಸ್ತುತ ಇದರ ಹೆಡ್ ಡೇವಿಡ್ ಮಾಲ್ಪಾಸ್ ಅನ್ನೋರು ಇದರ ಮುಖ್ಯಸ್ಥರಾಗಿದ್ದಾರೆ. ಅರ್ಥ ಆಯ್ತಾ. ನೆಕ್ಸ್ಟು ನೋಡಿ, ಇಸ್ರೋ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ಫ್ರೆಂಡ್ಸ್. ಇಸ್ರೋ ಅಂದರೆ ಫುಲ್ ಫಾರ್ಮ್ ಎಲ್ರಿಗೂ ಗೊತ್ತಿರುತ್ತೆ. ಇಂಡಿಯನ್ ಸ್ಪೇಸ್ ರಿಸರ್ಚ್ ಆರ್ಗನೈಸೇಷನ್ ಅಂತ. ಇಂಡಿಯನ್ ಸ್ಪೇಸ್ ರಿಸರ್ಚ್ ಆರ್ಗನೈಸೇಷನ್ ಅಂತ ಶಾರ್ಟ್ ಫಾರ್ಮಲ್ಲಿ ಬರಿತಾ ಇದ್ದೀನಿ. ORG ಅಂದರೆ ಆರ್ಗನೈಸೇಷನ್ ಓಕೆ. ಇದರದ್ದು ಸ್ಥಾಪನೆ ಸ್ವಲ್ಪ ಇಂಪಾರ್ಟೆಂಟು ನೋಡ್ಕೊಂಡು. ಆ ಸ್ಥಾಪನೆ ಯಾವಾಗ ಆಯ್ತಂದರೆ, ಒಂದು ಕೆಲಸ ಮಾಡೋಣ, ಆ ಸ್ಥಾಪನೆಯೂ ಹೇಳ್ತಾ ಹೋಗ್ತೀನಿ. 15 ಆಗಸ್ಟ್ 1969ರಲ್ಲಿ ಆಯಿತು. ಇದರದ್ದು ಹೆಡ್ ಆಫೀಸ್ ಎಲ್ಲಿದೆ ಅಂದರೆ, BLR ಅಂದರೆ ಬೆಂಗಳೂರು ಅಂತ. ಇದರದ್ದು ಪ್ರಸ್ತುತ ಅಧ್ಯಕ್ಷರು ಯಾರಾಗಿದ್ದಾರೆ ಅಂದರೆ, ಕೆ ಶಿವನ್ನ ಏನಂತಪ್ಪ ಕರಿತೀವಿ ಅಂದರೆ, ರಾಕೆಟ್ ಮ್ಯಾನ್ ಆಫ್ ಇಂಡಿಯಾ ಅಂತ ಕರಿತೀವಿ. ಅರ್ಥ ಆಯ್ತಾ. ಇದು ಇಷ್ಟು. ನೆಕ್ಸ್ಟ್ ನೋಡೋದಾದರೆ DRDO ಓಕೆನಾ. DRDO ತುಂಬಾ ಇಂಪಾರ್ಟೆಂಟ್ ಫ್ರೆಂಡ್ಸ್, ತುಂಬಾ ಇಂಪಾರ್ಟೆಂಟು.
DRDO ಇಲ್ಲೇ ಬರಿತೀನಿ. DRDO ಅದು ಫುಲ್ ಫಾರ್ಮ್ ಏನಂದರೆ, ಡಿ ಅಂದರೆ ಡಿಫೆನ್ಸ್, ಓಕೆ. ಆರ್ ಅಂದರೆ ರಿಸರ್ಚ್, ಓಕೆ. ಆ್ಯಂಡ್ ಡೆವಲಪ್ಮೆಂಟ್ ಆರ್ಗನೈಸೇಷನ್, ORG ಅಂದರೆ ಆರ್ಗನೈಸೇಷನ್ ಅಂತ. ಸೊ ಇದರದ್ದು ಸ್ಥಾಪನೆ ಯಾವಾಗ ಆಯ್ತಂದರೆ 1900 ಸ್ಥಾಪನೆ ಯಾವಾಗಪ್ಪ ಆಯ್ತಂದರೆ 1958ರಲ್ಲಿ ಆಯಿತು. 1958ರಲ್ಲಿ ಆಯಿತು. ಕೇಂದ್ರ ಕಚೇರಿ ಬಂದುಬಿಟ್ಟು ಸೊ ಡೆಲ್ಲಿನಲ್ಲಿದೆ, ಓಕೆನಾ. ಸೊ ಅಧ್ಯಕ್ಷ ಯಾರಪ್ಪ ಅಂದರೆ ಸತೀಶ್ ರೆಡ್ಡಿ ಅಂತ, ಸತೀಶ್ ರೆಡ್ಡಿ ಅಂತ. ಇದು ಇಂಪಾರ್ಟೆಂಟ್ ಫ್ರೆಂಡ್ಸ್, ಇವು ತುಂಬ ಇಂಪಾರ್ಟೆಂಟು. ಸೊ ನೆಕ್ಸ್ಟ್ ನೋಡೋದಾದರೆ ಆರ್ ಬಿ ಐ ಅಂತೂ 100%. ಸೊ ನಾನು ಹೇಳ್ತಾ ಇರೋದೆಲ್ಲ ಒಂದಲ್ಲ ಒಂದು ಕೇಳ್ತಾರೆ ಎಕ್ಸಾಮಲ್ಲಿ. ಆರ್ ಬಿ ಐನ ಫುಲ್ ಫಾರ್ಮ್ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಅಂತ ಕರಿತೀವಿ. ಸ್ಥಾಪನೆ ಯಾವಾಗಾಯಿತು? ಸ್ಥಾಪನೆ 1 ಏಪ್ರಿಲ್ 1935ರಲ್ಲಿ ಕಲ್ಕತ್ತಾದಲ್ಲಿ ಸ್ಥಾಪನೆ ಆಯಿತು. ಸೊ 1937ರಿಂದ ಇದರದ್ದು ಹೆಡ್ ಆಫೀಸ್ ಬಂದುಬಿಟ್ಟು ಮುಂಬೈನಲ್ಲಿ ಪ್ರಸ್ತುತ ಮುಂಬೈನಲ್ಲೇ ಇದೆ. 1937ರಿಂದ ಮುಂಬೈಯಲ್ಲೇ ಇದೆ, ಈಗಲೂ ಮುಂಬೈಯಲ್ಲೇ ಇದೆ, ಓಕೆ ಆಯಿತಾ. ಸೊ ಇದರದ್ದು ಅಧ್ಯಕ್ಷರು ಯಾರಪ್ಪ? ಅಂದರೆ ಶಕ್ತಿಕಾಂತ್ ದಾಸ್ ಅಧ್ಯಕ್ಷರು. ನೋಡೋದಾದರೆ ನೋಡಿ, ಶಕ್ತಿಕಾಂತ್ ದಾಸ್ ಅಂತ ಗವರ್ನರ್, ಓಕೆ. ಆರ್ ಬಿ ಐನ ಗವರ್ನರ್ ಶಕ್ತಿಕಾಂತ್ ದಾಸ್ ಆಗಿರ್ತಾರೆ. ನೆಕ್ಸ್ಟ್ ಎ ಡಿ ಬಿ ಅಂದರೆ ನೀವೆಲ್ಲರೂ ಕೇಳೇ ಇರ್ತೀರ ಇದರ ಹೆಸರು. ಸೊ ಎ ಡಿ ಬಿ ಅಂದರೆ ಏನಿಲ್ಲ, ಸೊ ನೋಡಿ ADB ಏಷಿಯನ್ ಡೆವಲಪ್ಮೆಂಟ್ ಬ್ಯಾಂಕ್ ಅಂತ. ಇದು ಯಾವಾಗ ಸ್ಥಾಪನೆ ಆಯ್ತಪ್ಪ ಅಂದರೆ 19 ಡಿಸೆಂಬರ್ 1966ರಲ್ಲಿ ಸ್ಥಾಪನೆ ಆಯಿತು ಇದು, ಓಕೆನಾ. ಸೊ ಹೆಡ್ ಕ್ವಾರ್ಟರ್ ಎಲ್ಲಿದೆ ಅಂದರೆ ಇದ್ರದ್ದು ಹೆಡ್ ಆಫೀಸು ಸೊ ಮನೀಲಾ ಎಲ್ಲಿದೆ ಅಂದರೆ ಫಿಲಿಪೈನ್ಸಲ್ಲಿದೆ. ಇದರದ್ದು ಪ್ರೆಸೆಂಟ್ ಅಧ್ಯಕ್ಷರು ಯಾರಪ್ಪ ಅಂದರೆ ಪ್ರೆಸೆಂಟ್ ಮಸಟ್ ಸುಗು ಅಸಕಾವ ಇದು ಎಸ್, ಓಕೆನಾ. ಸೊ ಪ್ರೆಸೆಂಟ್ ಇದರದ್ದು ಅಧ್ಯಕ್ಷರು ಯಾರಪ್ಪ ಅಂದರೆ ಮಸಟ್ ಸುಗು. ಇಲ್ಲಿ ಇನ್ನೊಂದು ಸರಿ ಬರೆದು ಬಿಡ್ತೀನಿ ನೋಡಿ. ಸೊ ಮಸಟ್ ಸುಗು ಅಸಕಾವ ಅಂತ ಪ್ರೆಸೆಂಟ್ ADBನ ಅಧ್ಯಕ್ಷರು. ಯಾವಾಗ ಸ್ಥಾಪನೆ ಆಯಿತು? 1966ರಲ್ಲಿ ಸ್ಥಾಪನೆ ಆಯಿತು. ಹೆಡ್ ಆಫೀಸ್ ಮನಿಲಾದಲ್ಲಿದೆ. ಅಧ್ಯಕ್ಷ ಸೊ ಮಸಟ್ ಸುಗು ಅಸಕಾವ ಅಂತ. ಸೊ ಎಲ್ಲ ಇಂಪಾರ್ಟೆಂಟು, ನಾನು ನೋಟ್ ಮಾಡಿರೋದೆಲ್ಲ ಇಂಪಾರ್ಟೆಂಟು ಫ್ರೆಂಡ್ಸ್, ಅರ್ಥ ಆಯ್ತಾ. ನೆಕ್ಸ್ಟು IOC ಅಂದರೆ ಇಂಟರ್ನ್ಯಾಷನಲ್ ಒಲಿಂಪಿಕ್ ಕಮಿಟಿ ಅಂತ. IOC ಅಂದರೆ ಇಂಟರ್ನ್ಯಾಷನಲ್ ಒಲಿಂಪಿಕ್ ಕಮಿಟಿ ಅಂತ, ಓಕೆನಾ. ಸೊ ಇದು ಯಾವಾಗ ಸ್ಥಾಪನೆ ಆಯಿತು ಅಂದರೆ 23 ಜೂನ್ 1896ರಲ್ಲಿ ಪ್ರಾರಂಭ ಆಗಿದೆ, ಓಕೆ. ಹೆಡ್ ಆಫೀಸ್ ಎಲ್ಲಿದೆಪ್ಪ ಇದ್ರದ್ದು ಅಂದರೆ ಲಾಸೇಸ್ ಸ್ವಿಟ್ಜರ್ಲ್ಯಾಂಡಲ್ಲಿದೆ, ಲ್ಯಾಂಡಲ್ಲಿದೆ, ಓಕೆನಾ. ಸೊ ಇದು ತುಂಬ ಇಂಪಾರ್ಟೆಂಟ್. ಪ್ರಸ್ತುತ ಇದ್ರದ್ದು ಅಧ್ಯಕ್ಷರು ಯಾರಂದರೆ ಅಧ್ಯಕ್ಷ ಯಾರಂದರೆ ಥಾಮಸ್ ಬ್ಯಾಚ್ ಅಂತ. ಸೊ ಇದರದ್ದು ಡೈರೆಕ್ಟರ್ ಜನರಲ್ ಯಾರಪ್ಪ ಅಂದರೆ
ನೋಡಿ, ಕ್ರಿಸ್ ಕ್ರಿಸ್ಟೋಫ್ ಕ್ರಿಸ್ಟೋಫ್ ಡಿ ಕೆಪ್ಪರ್ ಅಂತ. ಇವೆಲ್ಲ ಹೆಸರುಗಳು ಸ್ವಲ್ಪ ಹೊಸದಾಗಿದೆ, ಏನೂ ಮಾಡೋಕ್ಕಾಗಲ್ಲ, ಕಲೀಲೇಬೇಕಾಗುತ್ತೆ, ತುಂಬ ಇಂಪಾರ್ಟೆಂಟು. IOC ಅಂದರೆ ಇಂಟರ್ನ್ಯಾಷನಲ್ ಒಲಿಂಪಿಕ್ ಕಮಿಟಿ ಅಂತ. ಸೊ 1896ರಲ್ಲಿ ಫ್ರೇಮ್ ಆಗಿದೆ. ಹೆಡ್ ಕ್ವಾರ್ಟರ್ ಲಾಸೆನ್ ಸ್ವಿಟ್ಜರ್ಲ್ಯಾಂಡಲ್ಲಿದೆ. ಅಧ್ಯಕ್ಷ ಥಾಮಸ್ ಬ್ಯಾಚ್ ಅಂತ ಇದ್ದಾರೆ, ಪ್ರೆಸಿಡೆಂಟ್ ಇವರು. ಸೊ ಇವರಾದರೆ ಯಾರಪ್ಪ ಈ ಡೈರೆಕ್ಟರ್ ಜನರಲ್ ಯಾರಂದರೆ ಕ್ರಿಸ್ಟೋಫ್ ಡಿ ಕೆಪ್ಪರ್ ಅಂತ. ಕ್ರಿಸ್ಟೋಫ್ ಅಂತ ಜ್ಞಾಪಕ ಇಟ್ಕೊಂಡ್ಬಿಡಿ ಸಾಕು. IOC ಅಂದರೆ ನೋಡಿ, ಈ ಸಿ ಇಲ್ಲಿದೆ ಅಲ್ಲ, ಈ ಸಿ ಇಲ್ಲೇ ಇದೆ ನೋಡಿ, ಜ್ಞಾಪಕ ಇಟ್ಕೋಬೋದು. ಸೊ ಡೈರೆಕ್ಟರ್ ಜನರಲ್ ಅಂದರೆ ಕ್ರಿಸ್ಟೋಫ್, ಮತ್ತು ಟಿ ಅಂದರೆ ಥಾಮಸ್ ಬ್ಯಾಚ್, IOCದು. ಓಕೆನಾ, ಇಷ್ಟು ಜ್ಞಾಪಕ ಇಟ್ಕೊಂಡ್ರೆ ಸಾಕು. ನೆಕ್ಸ್ಟ್ ನೋಡೋದಾದರೆ ಫಿಫಾ ಎಲ್ಲರೂ ಕೇಳೇ ಇರ್ತೀರ. ಫಿಫಾ ಅಂದರೆ ಫೆಡರೇಷನ್ ಇಂಟರ್ನ್ಯಾಷನಲ್ ಫುಟ್ಬಾಲ್ ಅಸೋಸಿಯೇಷನ್ ಅಂತ. ಸೊ ಫೆಡರೇಷನ್ ಇಂಟರ್ನ್ಯಾಷನಲ್ ಫುಟ್ಬಾಲ್ ಅಸೋಸಿಯೇಷನ್ ಅಂತ. ಸೊ ಓಕೆನಾ, ಇದು ಯಾವಾಗ ಸ್ಥಾಪನೆ ಆಯ್ತಂದರೆ 1904ರಲ್ಲಿ ಸ್ಥಾಪನೆ ಆಗಿದೆ. ಸೊ ಹೆಡ್ ಕ್ವಾರ್ಟರ್ ಎಲ್ಲಪ್ಪ ಇದೆ ಅಂದರೆ ಝುರಿಚ್ನಲ್ಲಿದೆ. ಸ್ವಿಟ್ಜರ್ಲ್ಯಾಂಡ್, ಸ್ವಿಟ್ಜರ್ಲ್ಯಾಂಡಲ್ಲಿ ಇದೆ. ಸ್ವಿಟ್ಜರ್ಲ್ಯಾಂಡ್ನ ಝುರಿಚ್ನಲ್ಲಿದೆ. ಅಧ್ಯಕ್ಷ ಯಾರಪ್ಪ ಇದ್ರದ್ದು ಅಂದರೆ ಸಿಂಪಲ್ ಏನೂ ಇಲ್ಲ, ಗಿಯಾನಿ ಇನ್ಫ್ಯಾಂಟಿನೋ, ಗಿಯಾನಿ ಇನ್ಫ್ಯಾಂಟಿನೋ. ಸೊ ಫಿಫಾದ ಅಧ್ಯಕ್ಷರು ಯಾರಪ್ಪ ಅಂದರೆ ಗಿಯಾನಿ ಇನ್ಫ್ಯಾಂಟಿನೋ ಅಂತ. ಓಕೆನಾ. ಸೊ ನೆಕ್ಸ್ಟ್ ನೋಡೋದಾದರೆ ಸೊ IAFA ಅಂತ ಇದೆ, ನೀವು ಕೇಳಿರ್ತೀರ ಅನ್ಕೊತೀನಿ, ಇಂಟರ್ನ್ಯಾಷನಲ್ ಅಟಾಮಿಕ್ ಎನರ್ಜಿ ಏಜೆನ್ಸಿ ಅಂತ. IAFA ಅಂತ ಇದೆ. IAFA ಅಂದರೆ ಏನಪ್ಪ, ಇಂಟರ್ನ್ಯಾಷನಲ್ ಅಟಾಮಿಕ್ ಓಕೆನಾ, ಅಟಾಮಿಕ್ ಎನರ್ಜಿ ಏಜೆನ್ಸಿ ಅಂತ. ಏಜೆನ್ಸಿ ಓಕೆನಾ. ಸ್ಥಾಪನೆ ಯಾವಾಗಾಯ್ತು ಅಂದರೆ 1957ರಲ್ಲಿ ಸ್ಥಾಪನೆ ಆಗಿದೆ. ಹೆಡ್ ಕ್ವಾರ್ಟರ್ ನೋಡಿ ವಿಯನ್ನಾದಲ್ಲಿದೆ. ಓಕೆ. ಇದರದ್ದು ಅಧ್ಯಕ್ಷ ಯಾರಪ್ಪ ಅಂದರೆ ರಾಫೆಲ್ ಗ್ರೋಸಿ ಅಂತ. ಗ್ರೋಸಿ ಓಕೆನಾ. ಸೊ ಇದು ತುಂಬ ಇಂಪಾರ್ಟೆಂಟು. ನೆಕ್ಸ್ಟ್ ನೋಡೋಣ, ನ್ಯಾಟೋ ಅಂದರೆ ನಿಮ್ಮೆಲ್ರಿಗೂ ಗೊತ್ತಿದೆ, ಎಲ್ಲ ಫೆಮಿಲಿಯರ್ ಇದೆ. ನ್ಯಾಟೋ ಎಕ್ಸಾಮಲ್ಲಿ ಕೇಳೋ ಚಾನ್ಸಸ್ಸು ಇರುತ್ತೆ. ನ್ಯಾಟೋದು ಏನು ಗೊತ್ತಾ, ನಾರ್ತ್, ಎನ್ ಅಂದರೆ ನಾರ್ತ್, ಅಟ್ಲಾಂಟಿಕ್ ಟ್ರಿಟಿ ಆರ್ಗನೈಸೇಷನ್ ಅಂತ. ಅರ್ಥ ಆಯ್ತಾ. ಯಾವಾಗ ಸ್ಥಾಪನೆ ಆಯ್ತು ಅಂದರೆ 4th ಏಪ್ರಿಲ್ 1949ರಲ್ಲಿ ಸ್ಥಾಪನೆ ಆಯಿತು. ಹೆಡ್ ಕ್ವಾರ್ಟರ್ ಎಲ್ಲಿದೆ ಇದರದ್ದು? ಹೆಡ್ ಆಫೀಸು ಬ್ರಸೆಲ್ಸಲ್ಲಿದೆ. ಬ್ರಸೆಲ್ಸಲ್ಲಿದೆ. ಅಧ್ಯಕ್ಷ ಯಾರು ಪ್ರೆಸಿಡೆಂಟ್ ಅಂದರೆ, ಪ್ರಸ್ತುತ ಅಧ್ಯಕ್ಷರು ಯಾರಪ್ಪ ಅಂದರೆ ಸರ್ ಸ್ಟ್ರಾಟ್ ಸ್ಪೆಲ್ಲಿಂಗ್ ನೋಡ್ಕೊಳ್ಳಿ, ಪೀಚ್ ಅಂತ. ಓಕೆನಾ. ಸೊ ಇಷ್ಟ ಆಯಿತು. ಇವಾಗ UNDP ಇದು ನೋಡೋಣ. UNDP ಇವು ಹೇಳ್ತಾ ಇರೋದೆಲ್ಲ ತುಂಬ ಇಂಪಾರ್ಟೆಂಟ್. UNDP ಯುನೈಟೆಡ್ ನೇಷನ್ಸ್. UN ಅಂತ ಬಂದಿತ್ತೆ ಅಂದರೆ ಇದು ಯುನೈಟೆಡ್ ನೇಷನ್ ಅಂತ, ಅದು ಫಿಕ್ಸು. DP ಅಂದರೆ ಡೆವಲಪ್ಮೆಂಟ್ ಪ್ರೋಗ್ರಾಮ್. ಯುನೈಟೆಡ್ ನೇಷನ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ ಅಂತ. ಶಾರ್ಟ್ಕಟ್ಸಲ್ಲಿ ಬರೀತಾ ಇರ್ತೀನಿ, ಅಡ್ಜಸ್ಟ್ ಮಾಡ್ಕೊಳ್ಳಿ. ಸ್ಥಾಪನೆ ಆಗಿದ್ದು 1965ರಲ್ಲಿ. ಹೆಡ್ ಆಫೀಸ್ ಇರೋದು ನ್ಯೂಯಾರ್ಕ್. ಇದು ತುಂಬ ಇಂಪಾರ್ಟೆಂಟ್, ನ್ಯೂಯಾರ್ಕು. UNDP ಅರ್ಥ ಆಯ್ತಾ. ಪ್ರಸ್ತುತ ಅಧ್ಯಕ್ಷ ಯಾರಪ್ಪ? ಆಂಟೋನಿಯೋ ಗುಟ್ರಸ್ ಅಂತ. ಪ್ರಸ್ತುತ ಅಧ್ಯಕ್ಷ ಆಂಟೋನಿಯೋ ಗುಟೆರಸ್.
ಗುಟೆರ್ ರೆಸ್ ಅಂತ. ಸೊ ಅರ್ಥ ಆಯ್ತಾ? ಇದು ಅರ್ಥ ಆಯಿತು. ನೆಕ್ಸ್ಟ್ ನೋಡೋಣ WTO ಅಂದರೆ ನಿಮ್ಮೆಲ್ರಿಗೂ ಗೊತ್ತೇ ಇದೆ. ಸೊ ಸಿಂಪಲ್ ಆಗಿದೆ, ಏನು ಅಷ್ಟೊಂದು ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. WTO ಅಂದರೆ ವರ್ಲ್ಡ್ ಟ್ರೇಡ್ ಆರ್ಗನೈಸೇಷನ್ ಅಲ್ವಾ? ಟ್ರೇಡ್ ಆರ್ಗನೈಸೇಷನ್. ಸೊ ಕೇಂದ್ರ ಕಚೇರಿ ಜಿನೀವಾ, 1995ರಲ್ಲಿ ಸ್ಥಾಪನೆ ಇದೆ. ಓಕೆನಾ? ಸಾವಿರದ 1995ರಲ್ಲಿ ಸ್ಥಾಪನೆ. ಹೆಡ್ ಕ್ವಾರ್ಟರ್ ಬಂದು WTOದು ಜಿನೇವಾದಲ್ಲಿದೆ. ಜಿನೇವಾ. ಸೊ ಪ್ರಸ್ತುತ ಅಧ್ಯಕ್ಷರು, ಇಲ್ಲಿ ಒಬ್ಬರು ಮಹಿಳೆ ಇದ್ದಾರೆ. ಇವಾಗ ಅಧ್ಯಕ್ಷರು ಯಾರಂತ ಹೇಳ್ತೀನಿ ನೋಡಿ. ಎನ್ಜೋಕಿ ಒಕೊಂಜೋ ಐವಿಯೆಲಾ ನೋಡಿ, ಇದು ಜ್ಞಾಪಕ ಇಟ್ಕೊಳ್ಳಿ. ಇವರು ಮೊದಲ ಮಹಿಳೆ ಅಂತೆ ಅಧ್ಯಕ್ಷರು. WTOನ ಮೊದಲ ಮಹಿಳಾ ಅಧ್ಯಕ್ಷರು ಎನ್ಜೋಕಿ ಒಕೆಂಜೋ ಇವೇಲಾ ಅಂತ. ಓಕೆನಾ? ಸೊ ನೆಕ್ಸ್ಟ್ ನೋಡೋದಾದರೆ ಒಪೆಕ್ ಬಗ್ಗೆ ಮಾತಾಡಲೇಬೇಕು. ಒಪೆಕ್ ಅಂದರೆ ಏನಿಲ್ಲ, ಸಿಂಪಲ್, ಆರ್ಗನೈಸೇಷನ್ ಆಫ್ ದಿ ಪೆಟ್ರೋಲಿಯಂ ಎಕ್ಸ್ಪೋರ್ಟಿಂಗ್ ಕಂಟ್ರೀಸ್ ಅಂತ. ಇನ್ನೊಂದು ಸರಿ ಹೇಳ್ಬಿಡ್ತೀನಿ, ಫುಲ್ ಫಾರ್ಮು ಎಕ್ಸಾಮಲ್ಲಿ ಕೇಳೋ ಚಾನ್ಸಸ್ ಇರುತ್ತೆ. ಆರ್ಗನೈಸೇಷನ್ ಆಫ್ ದಿ ಪೆಟ್ರೋಲಿಯಂ ಎಕ್ಸ್ಪೋರ್ಟಿಂಗ್ ಕಂಟ್ರೀಸ್ ಅಂತ. ಸ್ಥಾಪನೆ ಯಾವಾಗಾಯಿತು? 1960 ಹೆಡ್ ಕ್ವಾರ್ಟರ್ ನೋಡಿ ವಿಯನ್ನಾದಲ್ಲಿದೆ. ಸೊ ಇವಾಗ ಅಧ್ಯಕ್ಷರು ಅಂದರೆ ಯಾರಪ್ಪ ಅಂದರೆ ಅಬ್ದುಲ್ಲಾ ಸಲೀಂ ಇಲ್ ಬದ್ರಿ ಅಂತ. ಅಬ್ದುಲ್ಲಾ ಸಲೀಂ ಇಲ್ ಬದ್ರಿ ಅಂತ. ಸೊ ಇದು ತುಂಬ ಇಂಪಾರ್ಟೆಂಟ್ ಫ್ರೆಂಡ್ಸ್. WTOನೂ ತುಂಬ ಇಂಪಾರ್ಟೆಂಟು, ಒಪೆಕ್ಕು ತುಂಬ ಇಂಪಾರ್ಟೆಂಟು, ಹೇಳ್ತಾ ಇರೋದೆಲ್ಲ ತುಂಬ ಇಂಪಾರ್ಟೆಂಟು. ಅರ್ಥ ಆಯ್ತಾ? ಸೊ ನೆಕ್ಸ್ಟ್ ನೋಡೋಣ, ILO ಅಂತಲೂ ಕೇಳಿದ್ದಾರೆ ಎಕ್ಸಾಮಲ್ಲಿ, ಆಲ್ರೆಡಿ ಕೇಳಿದ್ದಾರೆ ಈ ಕ್ವಶನ್ಸ್ ಎಲ್ಲ. ILO ಇಂಟರ್ನ್ಯಾಷನಲ್ ಲೇಬರ್ ಆರ್ಗನೈಸೇಷನ್ ಅಂತ. ಹೆಡ್ ಕ್ವಾರ್ಟರ್ ಎಲ್ಲಿದೆ? ಜಿನೀವಾದಲ್ಲೇ ಇದೆ. ಜಿನೇವಾದಲ್ಲಿದೆ. ಅಧ್ಯಕ್ಷರು ಯಾರಪ್ಪ ಅಂದರೆ ಇಲ್ಲೂ ಒಬ್ಬಳು ಮಹಿಳೆ ಇದ್ದಾರೆ. ಸೊ ಯಾರಂದರೆ ಅಪೂರ್ವ ಚಂದ್ರ ಅಂತ. ಇದು ತುಂಬ ಇಂಪಾರ್ಟೆಂಟ್. ಇವರು ಭಾರತೀಯರಾಗಿರ್ತಾರೆ ಮತ್ತು ಇವ್ರದ್ದು ಅವಧಿ ಜಸ್ಟು ಜೂನ್ ಈ ತಿಂಗಳು ಮಾತ್ರ ಇರುತ್ತೆ. ನೋಡ್ಕೊಳ್ಳಿ, ಮತ್ತೆ ಚೇಂಜ್ ಆಗ್ತಾರೆ, ಅಪ್ಡೇಟ್ ಮಾಡ್ಕೋಬೇಕು. ಅರ್ಥ ಆಯ್ತಾ? ILO ಅಂದರೆ ಇಂಟರ್ನ್ಯಾಷನಲ್ ಇದು. ಓಕೆನಾ? ಇಂಟರ್ನ್ಯಾಷನಲ್ ಲೇಬರ್ ಆರ್ಗನೈಸೇಷನ್ ಅಂತ. ಹೆಡ್ ಕ್ವಾರ್ಟರ್ಸ್ ಬಂದುಬಿಟ್ಟು ಜಿನೋವಾದಲ್ಲಿದೆ. ಅಧ್ಯಕ್ಷರು ಬಂದುಬಿಟ್ಟು ಅಪೂರ್ವ ಚಂದ್ರ. ಪ್ರೆಸೆಂಟ್ ಜೂನ್ 2021ವರೆಗೂ ಅಷ್ಟೇ. ನೆಕ್ಸ್ಟ್ ಇನ್ನೊಂದು ನಿಮ್ಮೆಲ್ರಿಗೂ ಗೊತ್ತಿರ್ತಕ್ಕಂಥದ್ದು ICJ ಇಂಟರ್ನ್ಯಾಷನಲ್ ಕೋರ್ಟ್ ಆಫ್ ಜಸ್ಟಿಸ್ ಅಂತ. ಇಂಟರ್ನ್ಯಾಷನಲ್ ಕೋರ್ಟ್ ಆಫ್ ಜಸ್ಟಿಸ್ ಅಂತ. ಇಂಟರ್ನ್ಯಾಷನಲ್ ಕೋರ್ಟ್ ಆಫ್ ಜಸ್ಟಿಸ್. ಓಕೆನಾ? ಸ್ಥಾಪನೆ ಯಾವಾಗಾಯಿತು? 1945ರಲ್ಲಿ ಆಗಿದೆ. ಹೆಡ್ ಕ್ವಾರ್ಟರ್ ಎಲ್ಲಿದೆ? ಹೇಗ್ನಲ್ಲಿದೆ. ಆ ಹೇಗ್ ಎಲ್ಲಿದೆ? ನೆದರ್ಲ್ಯಾಂಡ್. ಓಕೆನಾ? ಸೊ ಅಧ್ಯಕ್ಷರು ಯಾರಿದ್ದಾರೆ ಪ್ರಸ್ತುತ ಅಧ್ಯಕ್ಷರು ಜೋರ್ ಡೋನೋಗ್ ಅನ್ನೋರು ಇದ್ದಾರೆ. ಅರ್ಥ ಆಯ್ತಾ? ಇದು ತುಂಬ ಇಂಪಾರ್ಟೆಂಟ್. ಹೇಳ್ತಾ ಇರೋದೆಲ್ಲ ತುಂಬ ಇಂಪಾರ್ಟೆಂಟೆ. ಓಕೆ? ಸೊ ನೆಕ್ಸ್ಟ್ ನೋಡೋದಾದರೆ ನೆಕ್ಸ್ಟು WWF ಅನ್ನೋ. ಓಕೆ? WWF ಅಂತ. ಸೊ ಏನಿಲ್ಲ, ವರ್ಲ್ಡ್ ವೈಡ್ ಫಂಡ್ ಫಾರ್ ನೇಚರ್. WW ಫೈಟ್ ಅಲ್ಲ ಇದು, ವರ್ಲ್ಡ್ ವೈಡ್
ಫಂಡ್ ಫಾರ್ ನೇಚರ್ ಅಂತ. ಸ್ಥಾಪನೆ 1961 ಆಗಿದೆ. ಹೆಡ್ ಕ್ವಾರ್ಟರ್ ಬಂದುಬಿಟ್ಟು ಸ್ವಿಟ್ಜರ್ಲ್ಯಾಂಡಲ್ಲಿದೆ ಫ್ರೆಂಡ್ಸ್, ಸ್ವಿಟ್ಜರ್ಲ್ಯಾಂಡ್. ಓಕೆನಾ, ಸ್ವಿಟ್ಜರ್ಲ್ಯಾಂಡಲ್ಲಿದೆ. ಇದರ ಅಧ್ಯಕ್ಷರು ಯಾರಂದರೆ ಪವನ್ ಸುಖದೇವ್ ಅಂತ. ನೋಡಿ, ಇವರು ಇಂಗ್ಲೀಷ್ ಕರ್ನಾಟಕದವರೇ. ಪವನ್ ಸುಖದೇವ್ ಅಂತ. ಅರ್ಥ ಆಯ್ತಾ? ಇವತ್ತು ಇಷ್ಟಿರಲಿ. ಸೊ ಇನ್ನೊಂದ್ಸರಿ ನಾನು ರಿವಿಷನ್ ಮಾಡಿಬಿಡ್ತೀನಿ ನೋಡಿ. ಫ್ರೆಂಡ್ಸ್, ಇವಾಗ ಒಂದ್ಸರಿ ಕ್ಲೀನಾಗಿ ನಾನು ರಿವಿಷನ್ ಮಾಡ್ಕೊತಾ ಹೋಗ್ತೀನಿ, ನೀವು ನನ್ನ ಜೊತೆ ಬರ್ತಾಯಿರಿ. ಫಸ್ಟ್ ಇಂಟರ್ನ್ಯಾಷನಲ್. ಓಕೆ, ನೋಡಿ, ಹೆಡ್ ಕ್ವಾರ್ಟರ್ಸು ಮತ್ತು ಪ್ರೆಸೆಂಟ್ ಹೆಡ್ ಏನಿದ್ದಾರೆ ಮತ್ತು ಫುಲ್ ಫಾರ್ಮ್ ಏನಿದೆ ಎಲ್ಲ ಇವತ್ತು ಹೇಳ್ತೀನಿ ಇದರದ್ದು. ಸೊ ಮತ್ತು ಸ್ಥಾಪನೆಯೂ ಹೇಳ್ತೀನಿ, ಇಂಪಾರ್ಟೆಂಟ್ ಇರೋದೆಲ್ಲ. ಸೊ ನೋಡಿ, ಸಿಂಪಲ್ ಏನೂ ಇಲ್ಲ. ನಾಸಾ ಅಂದಿದ ತಕ್ಷಣವೇ ನಮ್ಮೆಲ್ರಿಗೂ ಗೊತ್ತಾಗಬೇಕಾಗಿರ್ತಕ್ಕಂಥದ್ದು ಏನಪ್ಪ ಅಂದರೆ ನಾಸಾದಲ್ಲಿ. ಸೊ ನೋಡಿ, ನಾಸಾ ಅಂದಿದ ತಕ್ಷಣವೇ ನ್ಯಾಷನಲ್ ಏರೋನಾಟಿಕ್ಸ್ ಆ್ಯಂಡ್ ಸ್ಪೇಸ್ ಅಡ್ಮಿನಿಸ್ಟ್ರೇಷನ್ ಅಂತ. ಹೆಡ್ ಕ್ವಾರ್ಟರ್ ಎಲ್ಲಿದೆ? ವಾಷಿಂಗ್ಟನ್ DC ವಾಷಿಂಗ್ಟನ್ DC ತುಂಬ ಇಂಪಾರ್ಟೆಂಟ್. ಪ್ರಸ್ತುತ ಇದರದ್ದು ಹೆಡ್ ಯಾರಾಗಿದ್ದಾರೆ? ಬಿಲ್ ನೆಲ್ಸನ್ ಅನ್ನೋನು ಪ್ರಸ್ತುತ ಹೆಡ್ ಆಗಿದ್ದಾನೆ. ಅರ್ಥ ಆಯ್ತಾ? ವರ್ಲ್ಡ್ ಬ್ಯಾಂಕ್ನ ನೋಡೋದಾದರೆ, ವರ್ಲ್ಡ್ ಬ್ಯಾಂಕನ್ನು ವಿಶ್ವ ಬ್ಯಾಂಕ್ ಅಂತ ಕರಿತೀವಿ. ಹೆಡ್ ಕ್ವಾರ್ಟರ್ ಎಲ್ಲಿದೆ ಅಂದರೆ ವಾಷಿಂಗ್ಟನ್ DC ಪ್ರಸ್ತುತ ಡೇವಿಡ್ ಮಾಲ್ಪಾಸ್ ಅನ್ನೋರು ಇದರ ಅಧ್ಯಕ್ಷರಾಗಿದ್ದಾರೆ. ನೋಡಿ, ಇನ್ನೊಂದ್ಸರಿ ಹೇಳ್ಬಿಡ್ತೀನಿ, ನಾಸಾನು ವಾಷಿಂಗ್ಟನ್ DC, ವರ್ಲ್ಡ್ ಬ್ಯಾಂಕು ವಾಷಿಂಗ್ಟನ್ DC. ಸೊ ಓಕೆನಾ, ನಾಸಾಗೆ ಯಾರಪ್ಪ ಅಧ್ಯಕ್ಷರು ಅಂದರೆ ಸೊ ಬಿಲ್ ನೆಲ್ಸನ್ ಅಂತ. ಆದರೆ ವರ್ಲ್ಡ್ ಬ್ಯಾಂಕ್ಗೆ ಯಾರು ಅಧ್ಯಕ್ಷರು ಅಂದರೆ ಡೇವಿಡ್ ಮಾಲ್ಪಾಸ್ ಅಂತ. ಅರ್ಥ ಆಯ್ತಾ? ಸ್ಥಾಪನೆ ಎಲ್ಲಾಯಿತು ಅಂದು ಅಷ್ಟೊಂದು ಇಂಪಾರ್ಟೆಂಟ್ ಇಲ್ಲ, ಬಟ್ ಇದು ತುಂಬ ಇಂಪಾರ್ಟೆಂಟ್ ಆಗಿದೆ. ಸೊ ನೋಡಿ, ಮತ್ತು ಇಸ್ರೋ ಬಗ್ಗೆ ಮಾತಾಡಬೇಕಂದ್ರೆ, ಇಸ್ರೋ ಇಂಡಿಯನ್ ಸ್ಪೇಸ್ ಆ್ಯಂಡ್ ರಿಸರ್ಚ್ ಆರ್ಗನೈಸೇಷನ್ ಅಂತ. ಸ್ಥಾಪನೆ 15 ಆಗಸ್ಟ್ 1969 ಹೆಡ್ ಆಫೀಸು ಬೆಂಗಳೂರಿನಲ್ಲಿದೆ. ಪ್ರಸ್ತುತ ಅಧ್ಯಕ್ಷರು ಯಾರಂದರೆ ಕೆ ಶಿವನ್ ಅವರಾಗಿರ್ತಾರೆ. ಅರ್ಥ ಆಯ್ತಾ? ನೆಕ್ಸ್ಟ್ ನೋಡೋದಾದರೆ ಇಸ್ರೋ ಹೇಳಿದ್ದೀವಿ ಅಂದರೆ DRDO ಹೇಳಲೇಬೇಕು. DRDO ನೋಡಿ, ಡಿಫೆನ್ಸ್ ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ ಆರ್ಗನೈಸೇಷನ್ ಅಂತ. ಸ್ಥಾಪನೆ 1958 ಪ್ರಸ್ತುತ ಅಧ್ಯಕ್ಷರು ಸತೀಶ್ ರೆಡ್ಡಿ. ಹೆಡ್ ಕ್ವಾರ್ಟರ್ ಡೆಲ್ಲಿನಲ್ಲಿ. ಓಕೆನಾ, ಇಷ್ಟಾದಮೇಲೆ ನೆಕ್ಸ್ಟ್ ನೋಡೋಣ. ಒಂದು ಸೆಕೆಂಡ್ ಇರಿ. ಸೊ ಆರ್ ಬಿ ಐ ಬಗ್ಗೆ ಮಾತಾಡಬೇಕಾದ್ರೆ, ಸೊ ನೋಡಿ, ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಅಂತ ಕರಿತೀವಿ ಇದಕ್ಕೆ. ಸ್ಥಾಪನೆ ಯಾವಾಗಾಗಿದೆ ಅಂದರೆ 1935 ಆಗಿದೆ. ಕಲ್ಕತ್ತಾದಲ್ಲಿ ಸ್ಥಾಪನೆ ಆಗಿದೆ. ಕಲ್ಕತ್ತಾದಿಂದ 1937 ಕಲ್ಕತ್ತಾದಿಂದ ಮುಂಬೈನಲ್ಲಿ ಇದರ ಹೆಡ್ ಆಫೀಸ್ ಇದೆ. ಪ್ರಸ್ತುತ ಇದರ ಗವರ್ನರ್ ಶಕ್ತಿಕಾಂತ್ ದಾಸ್ ಆಗಿದ್ದಾರೆ. ಅರ್ಥ ಆಯ್ತಾ? ಇದಾದ ನಂತರ ನೆಕ್ಸ್ಟ್ ನಾವು ಯಾವುದ್ರ ಬಗ್ಗೆ ಹೇಳೋದಂದ್ರೆ ADB ಇಂಟರ್ನ್ಯಾಷನಲ್ ಆರ್ಗನೈಸೇಷನ್ ಇದು. ಸೊ ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕ್ ಅಂತ ಕರಿತೀವಿ. ಇದು ಎಲ್ಲಪ್ಪ ಇದೆ ಹೆಡ್ ಆಫೀಸ್ ಅಂದರೆ, ಸೊ ನೋಡಿ, ಫಿಲಿಪೀನ್ಸ್ನ ಮನಿಲಾದಲ್ಲಿ ADB ಹೆಡ್ ಆಫೀಸ್ ಇದೆ. 1966 ಇದು ಅಷ್ಟು ಇಂಪಾರ್ಟೆಂಟ್ ಇಲ್ಲ. ಅಧ್ಯಕ್ಷರು ಮಸತ್ಸುಗು ಅಸಕಾವಾ ಅನ್ನೋರು ಇದರ ಅಧ್ಯಕ್ಷರಾಗಿದ್ದಾರೆ. ನೆಕ್ಸ್ಟ್ ನೋಡಿ ಇಲ್ಲಿ ನೋಡೋದಾದರೆ ನೆಕ್ಸ್ಟ್ IOC ಅಂತ ಕರಿತೀವಿ. IOC ಇಂಟರ್ನ್ಯಾಷನಲ್ ಒಲಿಂಪಿಕ್ ಕಮಿಟಿ ಅಂತ ಇದರ ಹೆಸರು. ಓಕೆನಾ, ಇದು ಸ್ಥಾಪನೆ ಯಾವಾಗಾಯಿತು ಅದು ಬೇಡ. ಲಾಸೆನ್ ಸ್ವಿಟ್ಜರ್ಲ್ಯಾಂಡ್ನಲ್ಲಿ ಇದರ ಹೆಡ್ ಆಫೀಸ್ ಇದೆ. ಅಧ್ಯಕ್ಷ ಥೋಮಸ್ ಬ್ಯಾಚ್ ಅಂತ. ಡೈರೆಕ್ಟರ್ ಜನರಲ್ಲು ಇದ್ದಾರೆ ಇದಕ್ಕೆ. ಇದು ಕ್ರಿಸ್ಟೋಫ್ ಡಿ ಕೆಪ್ಪರ್ ಅಂತ. ಅರ್ಥ ಆಯ್ತಾ? IOC ಅಂದಿದ ತಕ್ಷಣ ನಾವು ಲಾಸೆನ್ನ ಸ್ವಿಟ್ಜರ್ಲ್ಯಾಂಡಲ್ಲಿ ಹೆಡ್ ಆಫೀಸ್ ಇದೆ. ಥಾಮಸ್ ಬ್ಯಾಕು ಇದರದ್ದು ಅಧ್ಯಕ್ಷರು. ಕ್ರಿಸ್ಟೋಫ್ ಡಿ ಕೆಪ್ಪರ್ ಅನ್ನೋರು ಇದರದ್ದು ಏನಪ್ಪ ಅಂದರೆ ಡೈರೆಕ್ಟರ್ ಜನರಲ್. ನೆಕ್ಸ್ಟ್ ನೋಡೋದಾದರೆ ನೋಡಿ, ಇದು ತುಂಬ ಇಂಪಾರ್ಟೆಂಟ್. ಫೆಡರೇಷನ್ ಇಂಟರ್ನ್ಯಾಷನಲ್ ಫುಟ್ಬಾಲ್ ಅಸೋಸಿಯೇಷನ್ ಅಂತ. ಫಿಫಾ ಅಂದರೆ ಫೆಡರೇಷನ್ ಇಂಟರ್ನ್ಯಾಷನಲ್ ಫುಟ್ಬಾಲ್ ಅಸೋಸಿಯೇಷನ್ ಅಂತ. ಹೆಡ್ ಆಫೀಸು ಝುರಿಚ್ನಲ್ಲಿದೆ. ಝುರಿಚ್ ಸ್ವಿಟ್ಜರ್ಲ್ಯಾಂಡಲ್ಲಿದೆ, ಝುರಿಚ್ ಅನ್ನೋದು. ಅರ್ಥ ಆಯ್ತಾ? ಅಧ್ಯಕ್ಷರು ಗಿಯಾನಿ ಇನ್ಫ್ಯಾಂಟಿನೋ ಇದರ ಅಧ್ಯಕ್ಷರು. IAFE ಅಂತ ಕರಿತೀವಿ, ಇಂಟರ್ನ್ಯಾಷನಲ್ ಅಟಾಮಿಕ್ ಎನರ್ಜಿ ಏಜೆನ್ಸಿ ಅಂತ. ಇದರದ್ದು ಹೆಡ್ ಆಫೀಸು ವಿಯೆನ್ನಾದಲ್ಲಿದೆ. ಸೊ ನೋಡಿ, ಅಧ್ಯಕ್ಷರು ರಾಫೆಲ್ ಗ್ರಾಸಿ. ಸೊ ನೆಕ್ಸ್ಟ್ ನ್ಯಾಟೋ, ನಾರ್ತ್ ಅಟ್ಲಾಂಟಿಕ್ ಟ್ರಿಟಿ ಆರ್ಗನೈಸೇಷನ್ ಅಂತ. ಸ್ಥಾಪನೆ ಅಷ್ಟೊಂದು ಇಂಪಾರ್ಟೆಂಟ್ ಇಲ್ಲ. ಹೆಡ್ ಆಫೀಸ್ ಬ್ರಸೆಲಲ್ಲಿದೆ. ಸೊ ನೋಡಿ, ಇದರದ್ದು ಸರ್ ಸ್ಟುರ್ತ್ ಪೀಚ್ ಅಂತ. ಓಕೆನಾ, ಇದರ ಅಧ್ಯಕ್ಷರು. ನೋಡಿ, ನ್ಯಾಟೋ ಅಂದರೆ ಎಸ್ಸಿಂದ ಸ್ಟಾರ್ಟ್ ಆಗುತ್ತೆ ಅವರ ಹೆಸರು, ಅಷ್ಟು ಜ್ಞಾಪಕ ಇಟ್ಕೊಂಡ್ರೆ ಸಾಕು. ನೆಕ್ಸ್ಟ್ UNDP ಬಗ್ಗೆ ನೋಡ್ತಾ ಬರೆದ್ರೆ, UNDP ತುಂಬ ಇಂಪಾರ್ಟೆಂಟ್ ಫ್ರೆಂಡ್ಸ್. ಯುನೈಟೆಡ್ ನೇಷನ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ ಅಂತ ಕರಿತೀವಿ. ಸೊ UN ಅಂದಿದ ತಕ್ಷಣ ಯುನೈಟೆಡ್ ನೇಷನ್ಸೇ ಬರೋದು. ಅರ್ಥ ಆಯ್ತಾ? ನೋಡಿ, ಹೆಡ್ ಆಫೀಸ್ ನ್ಯೂಯಾರ್ಕ್ನಲ್ಲಿದೆ. ಅಧ್ಯಕ್ಷರು ಆಂಟೋನಿಯೋ ಗುಟ್ರಸ್ ಅಂತ.
ಇದೆಲ್ರಿಗೂ ಗೊತ್ತಿದೆ. 1965ರಲ್ಲಿ ಪ್ರಾರಂಭ ಆಗಿದೆ. ವರ್ಲ್ಡ್ ಟ್ರೇಡ್ ಆರ್ಗನೈಸೇಷನ್ನ ಹೆಡ್ ಆಫೀಸ್ ಜುನೇವಾದಲ್ಲಿದೆ. ನೋಡಿ ಈ ಕಡೆ ನೋಡಿ, ಒಂದು ಸೆಕೆಂಡ್ ಇರಿ. ಸೊ ನೋಡಿ UNDP ಅಂದಿದ ತಕ್ಷಣ ನ್ಯೂಯಾರ್ಕ್ನಲ್ಲಿದೆ ಹೆಡ್ ಆಫೀಸು. ಈ ಕಡೆ ನೋಡಿ ವರ್ಲ್ಡ್ ಟ್ರೇಡ್ ಆರ್ಗನೈಸೇಷನ್ ಅಂದರೆ ಸ್ವಿಟ್ಜರ್ಲ್ಯಾಂಡ್ನ ಜಿನೇವಾದಲ್ಲಿದೆ. ಓಕೆನಾ. ಸೊ ಜಿನೇವಾದಲ್ಲಿದೆ. ಇದರದ್ದು ಅಧ್ಯಕ್ಷರು ನೋಡಿ ಫ್ರೆಂಡ್ಸ್, ಅಧ್ಯಕ್ಷರು ತುಂಬ ಇಂಪಾರ್ಟೆಂಟು. ಎನ್ಜೋ ಒಕೊನ್ಜೋ ಐವೇಲ್ಯಾ ಅಂತ. ಸೊ ಓಕೆ, ನೆಕ್ಸ್ಟ್ ನೋಡಿ ಒಪೆಕ್ ಬಗ್ಗೆ ಮಾತಾಡೋಣ. ಒಪೆಕ್ ಅಂದರೆ ಆರ್ಗನೈಸೇಷನ್ ಆಫ್ ದಿ ಪೆಟ್ರೋಲಿಯಂ ಎಕ್ಸ್ಪೋರ್ಟಿಂಗ್ ಕಂಟ್ರೀಸ್ ಅಂತ. ಆರ್ಗನೈಸೇಷನ್ ಆಫ್ ದಿ ಪೆಟ್ರೋಲಿಯಂ ಎಕ್ಸ್ಪೋರ್ಟಿಂಗ್ ಕಂಟ್ರೀಸ್ ಅಂತ 1960ರಲ್ಲಿ ಈ ಸಂಸ್ಥೆ ಪ್ರಾರಂಭ ಆಗಿದೆ. ಸೊ ಇದರ ಹೆಡ್ ಕ್ವಾರ್ಟರ್ಸ್ ಬಂದು ವಿಯೆನ್ನಾದಲ್ಲಿದೆ. ಸೊ ಅಧ್ಯಕ್ಷರು ನೋಡು ಅಬ್ದುಲ್ಲಾ ಸಲೀಂ ಇಲ್ ಬದ್ರಿ ಅಂತ. ಓಕೆ, ಎಷ್ಟು ಇಂಪಾರ್ಟೆಂಟ್. ನೆಕ್ಸ್ಟ್ ನೋಡೋದಾದರೆ ILO ಅಂದರೆ ಇಂಟರ್ನ್ಯಾಷನಲ್ ಲೇಬರ್ ಆರ್ಗನೈಸೇಷನ್. ಇದಕ್ಕೆ ಭಾರತದವರು ಪ್ರೆಸಿಡೆಂಟ್ ಆಗಿದ್ದಾರೆ, ಅದು ತುಂಬ ಇಂಪಾರ್ಟೆಂಟು. ಇದೂ ಜಿನೇವಾದಲ್ಲೇ ಇದೆ. ಅಧ್ಯಕ್ಷರು ಅಪೂರ್ವ ಚಂದ್ರ. ಇವರು ಜಸ್ಟ್ ಜೂನ್ ಈ ತಿಂಗಳು ಮಾತ್ರ ಇರ್ತಾರೆ, ಜೂನ್ 2021ವರೆಗೂ. ನೆಕ್ಸ್ಟ್ ಇದಕ್ಕೆ ಚೇಂಜ್ ಆಗ್ತಾರೆ, ಅಪ್ಡೇಟ್ ಮಾಡ್ಕೋಬೇಕು. ನೆಕ್ಸ್ಟ್ ICJ ಇಂಟರ್ನ್ಯಾಷನಲ್ ಕೋರ್ಟ್ ಆಫ್ ಜಸ್ಟಿಸ್ ಅಂತ. ಇದು ಹೇಗ್ನಲ್ಲಿದೆ, ನೆದರ್ಲ್ಯಾಂಡ್ನ ಹೇಗ್ನಲ್ಲಿದೆ. 1945ರಲ್ಲಿ ಪ್ರಾರಂಭ ಆಗಿದೆ. ಅಧ್ಯಕ್ಷರು ತುಂಬ ಇಂಪಾರ್ಟೆಂಟ್. ಜೋರ್ ದೊನೋಗ್ ಅಂತ ಇದರ ಅಧ್ಯಕ್ಷರಾಗಿರ್ತಾರೆ. ನೆಕ್ಸ್ಟ್ WWF ಅಂದರೆ ವರ್ಲ್ಡ್ ವೈಡ್ ಫಂಡ್ ಫಾರ್ ನೇಚರ್ ಅಂತ. ಸೊ ಅದರದ್ದು ಸ್ವಿಟ್ಜರ್ಲ್ಯಾಂಡಲ್ಲಿ ಇದೆ ಹೆಡ್ ಆಫೀಸು. ಸೊ ನೋಡಿ ಇದಕ್ಕೆ ಪವನ್ ಸುಖದೇವ್ ಅಂತ. ಪವನ್ ಸುಖದೇವ್ ಬರೆದುಬಿಡ್ತೀನಿ ಇರಿ. ಪವನ್ ಸುಖದೇವ್ ಅಂತ ಇದು ಪವನ್ ಸುಖದೇವ್ ಅಂತ ಇದರದ್ದು ಪ್ರಸ್ತುತ ಚೇರ್ಮನ್ ಆಗಿರ್ತಾರೆ. ಅರ್ಥ ಆಯ್ತಾ. ಸೊ ಇವತ್ತಿಷ್ಟಿರಲಿ, ವಿಡಿಯೋ ಲೆಂತಿ ಆಗಿಬಿಡುತ್ತೆ. ನೆಕ್ಸ್ಟು ಇನ್ನೂ 2 ಪಾರ್ಟ್ಸ್ ಆಗುತ್ತೆ. ಇವು ತುಂಬ ಇಂಪಾರ್ಟೆಂಟ್ ಫ್ರೆಂಡ್ಸ್. 2 ಕ್ವೆಶನ್ಸು. ಒಂದು ಅಬ್ರಿವೇಷನ್ ಕೇಳ್ತಾನೆ, ಇಲ್ಲಾಂದರೆ ಸ್ಥಾಪನೆ ಯಾವಾಗಾಯಿತು ಅಂತ ಅದು ಒಂದೊಂದು ಸರಿ ಕೇಳ್ತಾನೆ, ಇಲ್ಲಾಂದರೆ ಹೆಡ್ ಆಫೀಸು ಮತ್ತು ಅದರದ್ದು ಪ್ರಸ್ತುತ ಅಧ್ಯಕ್ಷರು ಯಾರಿದ್ದಾರೆ ಅಂತ ಕೇಳ್ತಾರೆ. ತುಂಬ